ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ರೈತರಿಗೆ ಇರತಕ್ಕಂಥ ಒಂದು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ನಾವು ಈಗ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ 2026ನೇ ಸಾಲಿಗೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ. ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿಮಗೆ ಏನೇನು ಸಿಗ್ತದೆ, ಮತ್ತು ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು, ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತವೆ ಅವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ಫ್ರೀಯಾಗಿ ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಓಕೆನಾ? ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಅಥವಾ ರೈತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಬನ್ನಿ, ಈಗ ಡೈರೆಕ್ಟಾಗಿ ನಾವು ವೆಬ್ಸೈಟ್ಗೆ ಹೋಗಿ ಡೈರೆಕ್ಟಾಗಿ ಅಪ್ಲಿಕೇಶನನ್ನು ಹೇಗೆ ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಬರೋಣ. ನಾನು ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೀವು ಈ ರೀತಿಯಾದ ಒಂದು ಇಂಟರ್ಫೇಸ್ಗೆ ನೀವು ಬರ್ತೀರಾ. ಏನಪ್ಪ ಅಂತಂದರೆ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಗಂಗಾ ಕಲ್ಯಾಣ ಸ್ಕೀಮ್ ಅಂತ ಈ ಒಂದು KMDC Karnataka.gov.in ನೀವು ಭೇಟಿ ನೀಡಿ ಈ ಒಂದು ಗಂಗಾ ಕಲ್ಯಾಣ ಸ್ಕೀಮ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೀವು ಇಲ್ಲಿ ಪಡ್ಕೋಬೋದು. ನೋಡಿ, ಇದಕ್ಕೆ ಎಲಿಜಿಬಿಲಿಟಿ ಏನಿದೆ ಅಂತ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಗಂಗಾ ಕಲ್ಯಾಣ ಸ್ಕೀಮ್ ಅಪ್ಲಿಕೇಶನನ್ನು ಹಾಕೋದಕ್ಕೆ ಇಲ್ಲಿ 3,75,000ಕ್ಕೂ ಅಧಿಕ ಒಂದು ಏನು ಹಣ ಇದೆ ಒಂದು ಸ್ಕೀಮ್ಗೆ ಒಬ್ಬರಿಗೆ ಇಲ್ಲಿ ಕೊಡಲಾಗ್ತದೆ. ಆ ಒಂದು ಸ್ಕೀಮ್ನಲ್ಲಿ ನಿಮಗೆ ಒಂದು ಬೋರ್ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ನಿಮಗೆ ಪೈಪ್ಸ್ ಮತ್ತು ಇಲ್ಲಿ TCಗಳನ್ನು ಕೊಡ್ತಾರೆ. ಇವೆಲ್ಲವನ್ನು ಕೂಡ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಕೊಡಲಾಗ್ತದೆ. ಈಗ ಎಲ್ಲೆಲ್ಲಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಸ್ಕೀಮ್ ಈಸ್ ಫುಲ್ಲಿ ಸಬ್ಸಿಡೈಸ್ಡ್ ಸ್ಕೀಮ್. ಬೋರ್ವೆಲ್ಸ್, ಪಂಪ್ಸ್ ಆ್ಯಂಡ್ ಎಲೆಕ್ಟ್ರಿಫಿಕೇಶನ್ ಆರ್ ಪ್ರೊವೈಡೆಡ್ ಟು ದ ಮೈನಾರಿಟೀಸ್ ಅಂತ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟಾಗಿ ಮೈನಾರಿಟಿ ಅವರಿಗೆ ಇದನ್ನು ಬಿಟ್ಟಿದ್ದಾರೆ. ದ ಸ್ಮಾಲ್ ಫಾರ್ಮರ್ಸ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್ ಫಾರ್ ಇಂಡಿವಿಜುವಲ್ ಬೋರ್ವೆಲ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ದ ಗೌರ್ಮೆಂಟ್ ಹ್ಯಾಸ್ ಅಲೋಕೇಟೆಡ್ 3.75 lakhs ಫಾರ್ ಬೆಂಗಳೂರು ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಬೆಂಗಳೂರು ರೂರಲ್ ಇರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ತುಮಕೂರು ಡಿಸ್ಟ್ರಿಕ್ನಲ್ಲಿ ಇರ್ತಕ್ಕಂಥ ಏನು ರೈತರಿದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ನೀವು ನೋಡಿ, ಎಲಿಜಿಬಿಲಿಟಿ ನೋಡ್ಬೋದು. ದ ಅಪ್ಲಿಕೆಂಟ್ ಶುಡ್ ಬಿಲಾಂಗ್ ಟು ದ ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಆಸ್ ಡಿಫೈನ್ಡ್ ಇನ್ ದ ಗೌರ್ಮೆಂಟ್ ಆರ್ಡರ್. ಅಂದರೆ ನೀವು ಮೈನಾರಿಟಿಗೆ ಬಿಲಾಂಗ್ ಮಾಡಬೇಕು. ಅಂದರೆ ಎಲ್ಲರಿಗೂ ಕೂಡ ಬೇರೆ ಬೇರೆ ರೈತರಿಗೆ ಬೇರೆ ಬೇರೆ ಟೈಮ್ನಲ್ಲಿ ಈಗ ಅಪ್ಲೈ ಮಾಡೋದಕ್ಕೆ ಬಿಡುತ್ತಾರೆ. ಈಗ ಪ್ರೆಸೆಂಟಾಗಿ ಏನಪ್ಪ ಅಂತಂದರೆ ಈಗ ಮೈನಾರಿಟಿ ರೈತರು ಏನಿರ್ತಾರೆ ಅವರಿಗೆ ಈ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಈಚ್ ಬೆನಿಫಿಷರಿ ಶುಡ್ ಹ್ಯಾವ್ 1 acre 20 ಗುಂಟೆ. ಅಂದರೆ ಮಿನಿಮಮ್ ಇಲ್ಲಿ 1 ಎಕರೆ 1.25 ಎಕರೆ ಇಲ್ಲಿ ಮಿನಿಮಮ್ ಇರಲೇಬೇಕು. ಇಲ್ಲ ಅಂತಂದರೆ 5 ಎಕರೆವರೆಗೆ ಇರಬೇಕು, ಅಥವಾ 5 ಎಕರೆ ತನಕ ಡ್ರೈ ಲ್ಯಾಂಡ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ ಡಿಸ್ಟ್ರಿಕ್ಟ್ಸ್ ಲೈಕ್ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಅಂತ ಕೊಟ್ಟಿದ್ದಾರೆ. ಅಂದರೆ 1 acre 50 cents ಅಂತ ಕರೀತಾರೆ, ಅಥವಾ 1 ಎಕರೆ 1.5 ಎಕರೆ ಅಂತ ಅಂದ್ಕೊಳ್ಳಿ. ಟೋಟಲ್ ಆಗಿ 40 ಗುಂಟೆಗೆ 1 ಎಕರೆ ಇರ್ತದೆ. 1 ಎಕರೆ 20 ಗುಂಟೆ ಹೊಲ ಇರ್ತಕ್ಕಂಥ ಒಂದು ರೈತರಿಗೆ ಇದು ಯೂಸ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೆಂಟ್ ಶುಡ್ ಬಿ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟ್. ಅಂದರೆ ನೀವು ಪರ್ಮನೆಂಟ್ ಆಗಿ ಕರ್ನಾಟಕದಲ್ಲಿ ನೀವು ವಾಸ ಆಗಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ದ ಅಪ್ಲಿಕೆಂಟ್ ಶುಡ್ ಬಿ ಸ್ಮಾಲ್ ಆರ್ ವೆರಿ ಸ್ಮಾಲ್ ಟೆನೆಂಟ್ ಫಾರ್ಮರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಮಿನಿಮಮ್ 5 ಎಕರೆ ಒಳಗಡೆ ನಿಮ್ಮ ಒಂದು ಹೊಲ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫ್ಯಾಮಿಲಿ ಇನ್ಕಮ್ ಫ್ರಮ್ ಆಲ್ ಸೋರ್ಸಸ್ ಶುಡ್ ನಾಟ್ ಎಕ್ಸಿಡ್ 6 lakh. ಅಂದರೆ ನಿಮ್ಮ ಒಂದು ಏನು ಇನ್ಕಮ್ ಏನಿದೆ ಅದು 6 lakhಗಿಂತ ಜಾಸ್ತಿ ಇರಬಾರ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ 18 ವರ್ಷ ಮಿನಿಮಮ್ ಇರಬೇಕು ಅಂತ ಕೊಟ್ಟಿದ್ದಾರೆ. 55 ವರ್ಷದವರೆಗೆ ಇರ್ತಕ್ಕಂಥ ಒಂದು ಎಲ್ಲ ರೈತರು ಇಲ್ಲಿ ಅಪ್ಲೈನ ಮಾಡ್ಕೋಬೋದು. ಮತ್ತು ಡಾಕ್ಯುಮೆಂಟ್ಗಳನ್ನು ನೋಡ್ಬೋದು. ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಆಧಾರ್ ಕಾರ್ಡ್ ಪ್ರೂಫ್ ಇರಬೇಕು, RTC ಕಾಪಿ ಕೊಡಬೇಕು, ವೆರಿ ಸ್ಮಾಲ್ ಟೆನೆಂಟ್ ಸರ್ಟಿಫಿಕೇಟ್ ಕೊಡಬೇಕು, ಮತ್ತು ಇಲ್ಲಿ ಕಾಪಿ ಆಫ್ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಡಬೇಕು, ಮತ್ತು ಪೇಮೆಂಟ್ ಆಫ್ ರೆಸಿಪ್ಟ್ ಅಂದರೆ ನೀವು ಇಲ್ಲಿ ಲ್ಯಾಂಡ್ ರೆವೆನ್ಯೂ ಕಟ್ಟಿರ್ತಕ್ಕಂಥ ಒಂದು ಪೇಮೆಂಟ್ ಕೊಡಬೇಕು. ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಅಂತ ಇರ್ತದೆ, ಅದನ್ನು ಕೊಡಬೇಕು. ಮತ್ತು ಇಲ್ಲಿ ಲೆಟರ್ ಆಫ್ ದ ಗ್ಯಾರಂಟರ್ ಅಂತ ಒಂದು ಇರ್ತದೆ, ಅದನ್ನು ಕೊಡಬೇಕು. ಇಷ್ಟು ತೆಗೆದುಕೊಂಡು ಬಂದರೆ ನೀವು ಈ ಒಂದು ಗಂಗಾ ಕಲ್ಯಾಣ ಸ್ಕೀಮಲ್ಲಿ ನೀವು ಅಪ್ಲಿಕೇಶನನ್ನು ಇಲ್ಲಿ ಹಾಕ್ಕೋಬೋದು. ಓಕೆನಾ? ಇದು ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಒಂದು ಗಂಗಾ ಕಲ್ಯಾಣ ಸ್ಕೀಮ್ ಬಗ್ಗೆ ಇರತಕ್ಕಂಥ ಒಂದು ಅಪ್ಡೇಟು. ಇದೇ ರೀತಿ ನಮ್ಮ ಒಂದು ರೈತರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಅಪ್ಡೇಟ್ಗಳು ನಿಮಗೆ ಫ್ರೀಯಾಗಿ ಬೇಕು ಅಂತಂದರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.